ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಅಧ್ಯಾಯ 22. ಬರಡೆಮ್ಮೆಯಿಂದ ಹಾಲು ಕರೆಸಿದ ಗುರು. ಗಾಣಗಾಪುರ ಸಮೀಪ ಅರಣ್ಯ ಕ್ಷೇತ್ರವು ಭೀಮ ಅಮರಜ ಸಂಗಮ ಸ್ಥಾನವು. ದಂಡೆಗೆ ಅಶ್ವತ್ಥ 8 ತೀರ್ಥಗಳು ಗುರುಗುಪ್ತತೆಗೆ ಬಯಸಿದ ಜಾಗವದು. ಗಾಣಗಾಪುರವು ವೇದಾಧ್ಯಯನ ಕೇಂದ್ರವು, 100 ವಿಪ್ರರಿದ್ದ ಧರ್ಮದ ಗ್ರಾಮವು. ಮಧ್ಯಾಹ್ನಕ್ಕೆ ಗುರುವು ಭಿಕ್ಷೆ ನೆಪದಿ ನಡೆದು ಧರ್ಮನಿಷ್ಠರ ಕಾದು ಉದ್ಧರಿಸಿದ ನೆಲೆಯು. ಬರಡೆಮ್ಮೆಗೆ ಅಂದು ಬೇಡಿಕೆ ಇರದಿರಲು ಹಸಿವ ನೀಗಿಸೆ ವಿಪ್ರ ಜೀವಿಕಾ ವೃತ್ತಿಗಾಗಿ ಹೋಗಿದ್ದನು. ಗುರುಕರುಣೆ ಅಲ್ಲಿರಲು ಯತಿ ಭಿಕ್ಷೆ ಬೇಡಿರಲು ಸಿರಿವಂತರು ನೋಡಿ ಒಳಗೆ ನಗಹತ್ತಿದರು. ಉಪಚಾರ ಆಗಿರಲು ವೇಳೆ ಮೀರುತ್ತಲಿರಲು ಪತಿ ಬರುವರೆಂದು ಸತಿ ಯತಿಗೆ ಕೈ ಮುಗಿದಳು. ಕಂಡಿರಲು ಯತಿಗಳು ಎಮ್ಮೆಯ ಅಂಗಳದಿ ಹಾಲನೇ ಬೇಡಿ ತಡವಾಗೆ ನಡೆವೆನೆಂದರು. ಗುರು ಬಲವಂತಕ್ಕೆ ಕೈ ಹಾಕಿ ಕೆಚ್ಚಲಿಗೆ ಕರೆದಂತೆ ಉಕ್ಕಿತು ಹಾಲು. ಬರಡೆಮ್ಮೆಯಿಂದ ಕಾಸಿ ಹಾಲು ಮುಂದಿಕ್ಕಿ ಕೈ ಮುಗಿದಿರಲು ಸಾಧ್ವಿ ಒಪ್ಪಿದ ಗುರು ಸುಖವ ಹರಸಿದರು. ಬ್ರಾಹ್ಮಣ ಹಿಂದಿರುಗೆ ಆಶ್ಚರ್ಯ ಮನಕ್ಕಾಗಿ ಗುರುವಲ್ಲಿಗೆ ಬಂದು ಚರಣಕ್ಕೆ ಎರಗಿದರು. ಭಕ್ತಿಯಲ್ಲಿ ಪೂಜಿಸಿ ಆರತಿ ಬೆಳಗಿರೆ ದಾರಿದ್ರ್ಯ ಕಳೆದು ಗುರು ಮಕ್ಕಳ ಹರಸಿದರು. ಶ್ರೀ ಸದ್ಗುರು ಚರಿತ ಲೀಲಾಮೃತದ 22ನೇ ಅಧ್ಯಾಯ ಸಂಪೂರ್ಣ. ಅಧ್ಯಾಯ 23. ಸಂಗಮದಿಂದ ಗುರು ಗಾಣಗಾಪುರಕ್ಕೆ ಮತ್ತು ಬ್ರಹ್ಮರಾಕ್ಷಸಗೆ ಜೀವನ್ಮುಕ್ತಿ. ಹೊಲದ ಕೆಲಸಕ್ಕೆ ಬರಡೆಮ್ಮೆ ಕೊಡದೆ ಹಾಲು ಈವ ವಿಷಯ ಬ್ರಾಹ್ಮಣ ತಿಳಿಸಿದನು. ಸಂಗಮದ ಯತಿವರರ ಕೃಪೆ ಇದು ಎನ್ನಲು ಕ್ಷಣಕ್ಕೆ ಹಬ್ಬಿತು ಸುದ್ದಿ ಊರ ತುಂಬ. ಸುದ್ದಿ ಮುಟ್ಟಲು ಆ ಊರಿನ ಅರಸನಿಗೆ ಓಡಿದನು ಗುರುವಲ್ಲಿಗೆ ವಾದ್ಯವೈಭವಗಳಿಂದ. ಅರಸ ಆಳಾಗಿ ಕೈ ಮುಗಿದು ಗುರುವಿಗೆ ಪುರಕ್ಕೆ ಬರುವಂತೆ ನಮಿಸಿ ಪ್ರಾರ್ಥಿಸಿದನು. ಸನ್ಯಾಸಿಗೆ ಅರಣ್ಯವೇ ವಾಸ ಸ್ಥಾನವೆನ್ನಲು ಮುಗ್ಧರ ಉದ್ಧಾರಕ್ಕೆ ಬರಲು ಬೇಡಿದನು. ಮಂದಮತಿಗಳಿಗೆ ದಾರಿ ತೋರಿರೆನ್ನುತ್ತಾ ಮಠ ನಿರ್ಮಿಸಿಕೊಡುವ ಭರವಸೆ ಇತ್ತನು. ರಾಜನ ಪ್ರಾರ್ಥನೆಗೆ ಸೋತ ಸದ್ಗುರುವು ಗಾಣಗಾಪುರದಿ ನೆಲೆಸೋ ಒಪ್ಪಿಗೆ ನೀಡಿದರು. ತಾಳವಾದ್ಯಗಳು ವೇದ ಘೋಷಗಳಿಂದ ವೈಭವದ ಪಲ್ಲಕ್ಕಿ ಪುರದೆಡೆಗೆ ಸಾಗಿತು. ಸಂಸಾರ ಸಮೇತ ರಾಜನೂ ನಡೆದಿರೆ ಬಂಧು ಬಾಂಧವರು ಜಯಘೋಷ ಹಾಕಿದರು. ಚದುರಂಗ ಬಲಗಳು ಹಿಂದೆ ನಡೆದಿರಲು ವೈಭವದ ಮೆರವಣಿಗೆ ಸಾಗಿ ಮುಖ್ಯ ಬೀದಿಗೆ ಬಂತು. ಮುಂದೆ ನಡೆದಿರಲು ಕೇರಿ ಬೀದಿಯಲ್ಲಿ ಕಂಡವು ಒಡೆದ ಮನಗಳು, ಬಡಕಲು ದೇಹಗಳು, ಪಾಳು ಬಿದ್ದ ಮನೆಗಳು. ಅಶ್ವತ್ಥ ಪಕ್ಕವಿರಲು ಅರಿತರು ಯತಿಗಳು ಕಾಣದ ಕೈವಾಡ. ಪಲ್ಲಕ್ಕಿ ಸಾಗಿರಲು ಅಶ್ವತ್ಥ ಮರ ಪಕ್ಕ ಎರಗಿತು ಬ್ರಹ್ಮರಾಕ್ಷಸ ಮುಕ್ತಿ ಬೇಕೆಂದು. ಸದ್ಗುರುವ ಹಸ್ತ ಅದರ ಶಿರಕ್ಕೆ ಸೊಕ್ಕೆ ನರರೂಪದಿ ನಿಂತು ಆಜ್ಞೆ ಯಾಚಿಸಿದ. ಜೀವನ ಮುಕ್ತಿಗೆ ಸಂಗಮ ಸ್ನಾನ ಎನ್ನಲು ಭೀಮ ಅಮರಜೆಯಲ್ಲಿ ಮುಳುಗಿ ಮುಕ್ತಿ ಹೊಂದಿದನು. ಇದ ಕಂಡ ಎಲ್ಲರೂ ದಿಗ್ಭ್ರಾಂತರಾಗಿ ಗುರುವೇ ಶ್ರೀಹರಿಯೆಂದು ಚರಣಕ್ಕೆ ಎರಗಿದರು. ನರರೂಪ ಧರಿಸಿದ ಭಕ್ತೋದ್ಧಾರಕರೆಂದು ವೃಕ್ಷ ಸಮೀಪದಿ ಮಠವೊಂದು ನಿರ್ಮಿಸಿದರು. ನಿತ್ಯ ಕಾರ್ಯಕ್ಕೆ ಭಟರನೆ ನೇಮಿಸಿ ನಿಷ್ಠೆಯ ಸೇವೆಯ ಅರಸ ಕೈಗೊಂಡನು. ನಿತ್ಯವೂ ಗುರುವ ಸಂಗಮಕ್ಕೆ ಕರೆದೊಯ್ದು ಬರುವ ವೇಳೆಗೆ ಮಠದಿ ಅರಸ ಕಾಯುತ್ತಿದ್ದನು. ಸ್ವಾಗತಿಸಿ ಪೂಜಿಸಿ ಪಲ್ಲಕ್ಕಿಯಲ್ಲಿ ಮೆರೆಸಿ ಬರುವ ಭಕ್ತರಿಗೂ ಸೌಕರ್ಯ ಕಲ್ಪಿಸಿದನು. ಶ್ರೀ ಸದ್ಗುರು ಚರಿತ ಲೀಲಾಮೃತದ 23ನೇ ಅಧ್ಯಾಯ ಸಂಪೂರ್ಣ. ಸಚ್ಚಿದಾನಂದನೂ ಸರ್ವವ್ಯಾಪಿಯೂ ಪ್ರಕಾಶ ಆನಂದ ಸ್ವರೂಪನೂ ಆದ ಶ್ರೀ ಸದ್ಗುರುವಿಗೆ ಸಾಷ್ಟಾಂಗ ನಮಸ್ಕಾರಗಳು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ಶ್ರೀ ಸದ್ಗುರು ಚರಿತ ಲೀಲಾಮೃತ ಪುಸ್ತಕ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುವ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.